ನಿನ್ನೆ ದಿವಸ ಈ ದಲಿತ ಚಳವಳಿಯ ರಾಜಕೀಯ ಪರಿಣಾಮಗಳನ್ನ ನೋಡಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಮೂಲ ಪರಿಕಲ್ಪನೆಯೇ ಹಿಂದುಳಿದ ವರ್ಗಗಳ ಚಳವಳಿ. ನೋಡಿ, ಪ್ರತಿಯೊಂದು ಸಮಾಜವನ್ನು ತೆಗೆದುಕೊಂಡಾಗ ಆ ಸಮಾಜದಲ್ಲಿ ಉಳ್ಳವರು ಮತ್ತು ಉಳ್ಳದವರು ಇದ್ದೇ ಇರ್ತಾರ ಅಂತ. ಅದೇ ರೀತಿಯಾಗಿ ಹಿಂದುಳಿದವರು ಅನೇಕ ಸವಲತ್ತುಗಳನ್ನು ಪಡೆದವರು ಮತ್ತು ಪಡೆದೇ ಇರತಕ್ಕಂಥ ಸಹಿತವಾಗಿ ನಾವು ಕಾಣ್ತಾ ಇದ್ವಿ. ಇವು ಎರಡನ್ನು ನೋಡಿದಾಗ ಇವತ್ತು ಪ್ರತಿಯೊಂದು ಸಮಾಜದಲ್ಲಿ ಉಳ್ಳವರು ಮತ್ತು ಉಳ್ಳದವರು ಅಂತಕ್ಕಂಥ ಎರಡು ವರ್ಗಗಳು ಇದ್ದೇ ಇರ್ತಾವ ಅಂತಕ್ಕಂಥ. ಹಾಗಾದ್ರೆ ಈ ಹಿಂದಿನ ಕಾಲ ತೆಗೆದುಕೊಂಡಾಗ ವರ್ಣಾಶ್ರಮ ವ್ಯವಸ್ಥೆಗಳ ಫಲವಾಗಿ ನಮ್ಮ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅನ್ನತಕ್ಕಂಥ 4 ವರ್ಣಗಳು ಹುಟ್ಟುಕೊಂಡ 4 ಸ್ತರಗಳು ಹುಟ್ಟಿರ್ತಕ್ಕಂಥದ್ದು. ಆದರೆ ಕ್ರಿಸ್ತಕ ಪೂರ್ವ 185ರಲ್ಲಿ ಪುಷ್ಪಮಿತ್ರ ಸಂಘ ಅಂತಕ್ಕಂಥ ಸಂಘನು ಈ ಮನುಸ್ಮೃತಿಯನ್ನು ತನ್ನ ರಾಷ್ಟ್ರದಲ್ಲಿ ಅಳವಡಿಸಿಕೊಂಡ್ಬಿಟ್ಟ. ಅಂದ್ರೆ ಬ್ರಾಹ್ಮಣ ಈ ವರ್ಣಾಶ್ರಮ ವ್ಯವಸ್ಥೆಗಳನ್ನ ತನ್ನ ದೇಶದಲ್ಲಿ ಜಾರಿಗೊಳಿಸಿದ. ಆದರೆ ಇದರ ಪ್ರತಿಫಲವಾಗಿ ಮೊದಲಿನ 3 ವರ್ಗಗಳು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ವರ್ಗಗಳು ವಿದ್ಯೆ, ಉದ್ಯೋಗ, ಆಸ್ತಿ ಮತ್ತು ಅಂತಸ್ತುಗಳನ್ನ ಪಡೆದುಕೊಂಡ್ಬಿಟ್ರು. ಇವರು ಸಾಕಷ್ಟು ಪ್ರಭಾವವನ್ನ ಪಡ್ಕೊಂಡ್ರು. ಆದ್ರೆ ಈ 3 ವರ್ಗಗಳಿಂದ ಈ ಶೂದ್ರರನ್ನ ಇವುಗಳಿಂದ ಹೊರಗಿಡಲಾಯಿತು. ಅಂದ್ರೆ ಇವಾಗ ಯಾವುದೇ ವಿದ್ಯೆ ಇಲ್ಲ, ಉದ್ಯೋಗ ಇಲ್ಲ, ಆಸ್ತಿ ಪಾಸ್ತಿ ಮತ್ತು ಅಂತಸ್ತು ಸಹಿತ ಅವಕಾಶ ಅಂತಕ್ಕಂಥದ್ದು ಇಲ್ಲ. ಇನ್ನು ಮೇಲ್ವರ್ಗದ ಅದರಲ್ಲಿ ಸಹಿತವಾಗಿ ಮೇಲ್ವರ್ಗದವರು ಸೇವೆ ಮಾಡೋನು ಸ್ಪರ್ಶರಂದು ನೋಡಿ. ಹಿಂದುಳಿದ ವರ್ಗದಲ್ಲಿ ಮತ್ತೆ ಸ್ಪರ್ಶರು, ಅಸ್ಪರ್ಶರು. ಮೇಲ್ವರ್ಗದವರನ್ನು ಸೇವೆ ಮಾಡೋನು ಸ್ಪರ್ಶರೆಂದು, ದೂರ ಉಳಿದವರನ್ನು ಅಸ್ಪೃಶ್ಯರೆಂದು ಕರೆಯಲಾಯಿತು. ಅಂದ್ರೆ ಇವರು ಊರು ಹೊರಗಡೆ ಇರ್ತಿದ್ರು. ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪರ್ಶ ಮಾಡಿಕೊಳ್ಳಿಕ್ಕೆ ಸಹಿತವಾಗಿ ಅವಕಾಶ ಇದ್ದಿಲ್ಲ. ಈ ಅಸ್ಪೃಶ್ಯರನ್ನೇ ನಾವು ಇವತ್ತು ದಲಿತ ವರ್ಗ ಅಂತ ತಿಳ್ಕೊಂಡು ಕರಿತಕ್ಕಂಥದ್ದು. ಇದೆಲ್ಲ ನೋಡಿದ್ವಿ, ಹಿನ್ನೆಲೆ ನೋಡಿದ ಮೇಲೆ ಇವತ್ತು ದಿವಸ ಬರ್ತಕ್ಕಂಥ ಈ ಹಿಂದುಳಿದ ವರ್ಗ ಅಂದ್ರೆ ಯಾರು ನೋಡ್ರಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದರ ಅವರನ್ನು ಹಿಂದುಳಿದ ವರ್ಗ ಅಂತ ತಿಳ್ಕೊಂಡು ಕರಿತಕ್ಕಂಥದ್ದು. ಇಲ್ಲಿ 1 ಅಂಕದ ಪ್ರಶ್ನೆ ಬರ್ತದೆ, ಹಿಂದುಳಿದ ವರ್ಗ ಎಂದರೇನು ಅಥವಾ ಹಿಂದುಳಿದ ವರ್ಗದ ಯಾರಂತ ಕರೀತಾರೆ ಅಂತಕ್ಕಂಥದ್ದು. ಸೊ ಇವುಗಳನ್ನು ನೋಡಿದಾಗ ಹಿಂದುಳಿದ ವರ್ಗಗಳ ಉದಾಹರಣೆ ಕುರುಬ, ಬೆಸ್ತ, ಮಡಿವಾಳ, ಕುಂಬಾರ, ಕಮ್ಮಾರ, ತಿಗಳ, ಈಡಿಗ ಈ ಇತ್ಯಾದಿ ಜಾತಿಗಳನ್ನು ಬರ್ತಲ್ಲ, ಇವೆಲ್ಲರನ್ನು ಒಳಗೊಂಡಿರ್ತಕ್ಕಂಥ ಇವುಗಳನ್ನು ಸಹಿತವಾಗಿ ನಾವು ಹಿಂದುಳಿದ ವರ್ಗಗಳು ಅಂತ ತಿಳ್ಕೊಂಡು ಕರಿತಕ್ಕಂಥದ್ದು. ನಂತರ ಈ ಸಮಾಜದಲ್ಲಿ ಸಮಾನ ಸ್ಥಾನ ಮತ್ತು ಅವಕಾಶ ಪಡೆದುಕೊಳ್ಳಲು ಅನೇಕ ರೀತಿಯಾಗಿದ್ದಂಥ ಹೋರಾಟಗಳು ಪ್ರಾರಂಭ ಆಯಿತು. ಅವುಗಳಲ್ಲಿ ವಿಶೇಷವಾಗಿ ಈ ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ಹಿಂದಿನ ಕಾಲದಲ್ಲಿ ಶ್ರೀ ಜ್ಯೋತಿಬಾ ಫುಲೆ ಕ್ರಿಸ್ತ ಶಕ 1838ರಲ್ಲಿ ಅಕ್ಷರ ಕ್ರಾಂತಿಯ ಪರಿಕಲ್ಪನೆಯ ಮೂಲಕ ಶೂದ್ರ ವರ್ಗದವರನ್ನ ಮೇಲ್ತಲು ಪ್ರಯತ್ನವನ್ನ ಮಾಡಿದರು. ಅಂದ್ರೆ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಇವರುಗಳು ಮುಂದೆ ಆ ಶೂದ್ರರನ್ನ ಮೇಲ್ತಲು ಅನೇಕ ಪ್ರಯತ್ನಗಳನ್ನ ಮಾಡಿದರು. ಇವರ ಜೊತೆಗೆ ಶ್ರೀಮತಿ ಅವರಾದ ಸಾವಿತ್ರಿಬಾಯಿ ಫುಲೆ ಅವರು ಸಹಿತವಾಗಿ ಸ್ತ್ರೀಯರಲ್ಲಿ ಸಾಕ್ಷರತೆಯನ್ನು ಮೂಡಿಸಲು ಒಂದು ಪಣವನ್ನು ತೊಟ್ಟು ಅನೇಕ ಹೋರಾಟಗಳನ್ನ ಇವರು ಮಾಡಿದರು. ಕೇವಲ ಬರೀ ಇವರುಗಳಷ್ಟೇ ಅಲ್ಲ, ಅನೇಕ ರಾಜ್ಯ ಸಂಸ್ಥಾನಗಳು ಸಹಿತವಾಗಿ ಈ ಹಿಂದುಳಿದ ಅಭಿವೃದ್ಧಿಗಾಗಿ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕೇರಳದ ಶ್ರೀ ನಾರಾಯಣ ಗುರು, ತಮಿಳುನಾಡಿನ ಶ್ರೀ ಪೆರಿಯಾರ್ ರಾಮಸ್ವಾಮಿ ನಾಯರ್ ಮತ್ತೆ ಗ್ವಾಲಿಯರ್ನ ಮಹಾರಾಜ ಸಯ್ಯದ್ ರಾವ್ ಗಾಯಕ್ವಾಡ್, ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕೊಲ್ಲಾಪುರದ ಸಾಹು ಮಹಾರಾಜ್ ಇತರರು ಈ ಹಿಂದುಳಿದ ವರ್ಗಗಳಿಗಾಗಿ ಶ್ರಮಿಸಿದರು. ನೋಡಿ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಒಬ್ಬ ಶೂದ್ರರಾಗಿ ಸಹಿತವಾಗಿ ಅವರನ್ನು ಗುರುತಿಸಿ ಅವರಿಗೆ ಧನ ಸಹಾಯವನ್ನು ಮಾಡಿ ಅಮೆರಿಕ ಕಳಿಸಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗ್ವಾಲಿಯರ್ನ ಮಹಾರಾಜರಾಗಿದ್ದ ಸಯ್ಯದ್ ರಾವ್ ಗಾಯಕ್ವಾಡ್ ಅವರು. ಇನ್ನು ನೆಕ್ಸ್ಟ್ ಈ ಹಿಂದುಳಿದ ವರ್ಗದ ಚಳವಳಿಗೆ ಕಾರಣಗಳು ಏನು? ಮೊದಲನೇದಾಗಿ ಸಾಮಾಜಿಕ ತಾರತಮ್ಯ. ನೋಡಿ, ಹಾಗೆ ಉಳ್ಳವರು ಮತ್ತು ಉಳ್ಳದವರು ಅಂತಕ್ಕಂಥ ನೋಡ್ತಾ ಇದೀವಿ. ಇವರು ಇಬ್ಬರ ನಡುವೆ ಇರತಕ್ಕಂಥ ಒಂದು ಸಾಮಾಜಿಕ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ನಂತರ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಂದ ಮೇಲೆ ಇವರು ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಸೌಲಭ್ಯಗಳು ಪಡೆಯಲು ಹಾಗೂ ತಮ್ಮ ಪಾಲನೆ ಪಡೆಯಲು ಈ ವರ್ಗ ಚಳವಳಿಯನ್ನ ಪ್ರಾರಂಭಿಸಿದರು. ಅಂದ್ರೆ ಇಲ್ಲಿ ಆರ್ಥಿಕವಾಗಿ ಮೊದಲು ಬ್ರಿಟಿಷರ ಕಾಲದಲ್ಲಿ ಹಿಂದುಳಿದವರಾಗಿ ಬಿಟ್ಟಿದ್ರು. ನಂತರ ಯಾವಾಗ ಭಾರತಕ್ಕೆ ಸ್ವತಂತ್ರ ಸಿಕ್ಕೋ ಆ ಸ್ವತಂತ್ರ ಸಿಕ್ಕ ತಕ್ಷಣ ಆ ಸೌಲಭ್ಯಗಳನ್ನು ಪಡೆದಕ್ಕೋಸ್ಕರವಾಗಿ ಹಾಗೂ ತಮ್ಮ ಪಾಲುಗಳೇನಾದವು ಅವುಗಳ ಸೃಜನಾತ್ಮಕ ರೀತಿಯಾದ ಹಕ್ಕುಗಳನ್ನು ಪಡೆದುಕೊಳ್ಳಿಕ್ಕೆ ಇವರು ಚಳವಳಿಯನ್ನೇ ಪ್ರಾರಂಭಿಸಿದರು. ಇನ್ನು ಎರಡನೇದ್ದು ಆರ್ಥಿಕ ಶೋಷಣೆ.
ಈ ವರ್ಗಗಳಲ್ಲಿ ಆರ್ಥಿಕ ಅಸಮಾನತೆ ಜೊತೆಗೆ ಶೋಷಣೆಗೂ ಇವರು ಒಳಗಾಗಿದ್ರು. ನೋಡಿ, ಬರೀ ಆರ್ಥಿಕ ಅಸಮಾನತೆ ಏನಾದ್ರು ಮಾಡಬಹುದು, ಜೊತೆಗೆ ಶೋಷಣೆ ಒಳಗಾಗಿದ್ರು. ಅಷ್ಟೇ ಅಲ್ಲದೆ ಈ ವರ್ಗಗಳಲ್ಲಿ ಬಡತನ ರೇಖೆಗಿಂತ ಇವರು ಕೆಳಗಿದ್ರು. ಅದಕ್ಕೋಸ್ಕರವಾಗಿ ತಾವು ಮೂಲಭೂತವಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಈ ಹಿಂದುಳಿದ ವರ್ಗಗಳು ಚಳವಳಿಯನ್ನ ಪ್ರಾರಂಭಿಸಿದವು. ಇನ್ನು ರಾಜಕೀಯ ಪ್ರಾತಿನಿಧ್ಯ ನೋಡಿ, ಇಷ್ಟೆಲ್ಲ ಹಿಂದುಳಿದ ವರ್ಗದ ಸಹಿತವಾಗಿ ಇವರು ರಾಜಕೀಯವಾಗಿ ಸಮಾನ ಸ್ಥಾನಮಾನಗಳನ್ನ ಪಡ್ಕೊಂಡಿದ್ದಿಲ್ಲ. ಆದರೆ 1920ರಲ್ಲಿ ಶ್ರೀ ಕಾಂತರಾಜ್ ಅರಸ್ ಅವರ ನೇತೃತ್ವದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಬ್ರಾಹ್ಮಣೇತರ ವರ್ಗದ ರಾಜಕೀಯ ಪಾಲ್ಗೊಳ್ಳೋಕ್ಕಾಗಿ ಹೋರಾಟವನ್ನು ಅಂದ್ರೆ ಮೊದಲನೇ ಎಲ್ಲಾ ಸ್ಥಾನಗಳನ್ನ ಕೇವಲ ಬ್ರಾಹ್ಮಣ ವರ್ಗ ಮಾತ್ರ ಪಡ್ಕೊಂತಿದ್ರು. ಆದ್ರೆ ಆ ಬ್ರಾಹ್ಮಣ ವರ್ಗದವರನ್ನ ಹೊರತುಪಡಿಸಿರ್ತಕ್ಕಂತ ಎಲ್ಲರನ್ನ ಒಂದುಗೂಡಿಸಿಕೊಂಡು 1920ರಲ್ಲಿ ಶ್ರೀ ಕಾಂತರಾಜ್ ಅರಸ್ ಅವರು ಈ ಹಿಂದುಳಿದ ವರ್ಗ ಏಳಿಗೆಗಾಗಿ ಶ್ರಮಿಸಿದರು ಅಂತ. ಇನ್ನು ಕೊನೆಯದಾಗಿ ಏಕೀಕರಣ. ನೋಡಿ, ಐಕ್ಯತೆ ಮತ್ತು ಸಮಗ್ರತೆ ಏನೂ ಸಾಧಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಮನೋಭಾವನೆ ಆ ಜನರಲ್ಲಿ ಈ ಎಲ್ಲ ಮಹಾರಾಜರುಗಳು ಮತ್ತು ಕೆಲವು ಪ್ರಮುಖರು ಅರಿವನ್ನು ಮೂಡಿಸಿದಾಗ ಇವರಿಗೆ ಹಿಂದುಳಿದ ವರ್ಗಗಳು ತಾವು ಸಹ ಐಕ್ಯತೆ ಮತ್ತು ಸಮಗ್ರತೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ. ಯಾಕಂದ್ರೆ ಆ ಸಂದರ್ಭದಲ್ಲಿ 350ಕ್ಕೆ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳು ಅಸಂಘಟಿತವಾಗಿದ್ದು ಮತ್ತು ಛಿದ್ದವಾಗಿದ್ದು. ಇವೆಲ್ಲವನ್ನ ಒಂದುಗೂಡಿಸಿ ಮತ್ತು ಐಕ್ಯತೆ ತರಲು ಈ ಚಳವಳಿ ಪ್ರಾರಂಭಿಸಿದವು. ಸೊ ಇದಿಷ್ಟು ಹಿಂದುಳಿದ ವರ್ಗಗಳ ಚಳವಳಿ. ಇವತ್ತು ಮುಂದಿನ ಕ್ಲಾಸ್ನಲ್ಲಿ ಈ ಹಿಂದುಳಿದ ವರ್ಗದ ಚಳವಳಿಯ ರಾಜಕೀಯ ಪರಿಣಾಮಗಳನ್ನು ಕುರಿತು ನಾವು ಅಧ್ಯಯನವನ್ನ ಮಾಡಬಹುದು. ಥ್ಯಾಂಕ್ ಯು.